ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು KPSC ಟೈಮ್ಸ್. ಸೊ ಇದು 7th ಪಾರ್ಟ್ ಇದೆ. ಡೈಲಿ ಕ್ವಿಜ್ ನಾವು ಡಿಸ್ಕಸ್ ಮಾಡುವಂಥದ್ದು. ಇದರಲ್ಲಿ ಕರೆಂಟ್ ಅಫೇರ್ಸ್ ಜೊತೆಗೆ ಬೇರೆ ಟಾಪಿಕ್ಸ್ನು ಕೂಡ ನಾವು ಡಿಸ್ಕಸ್ ಮಾಡ್ಕೊತಾ ಇದ್ದೀವಿ. ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ಮಾಡ್ಕೊಂಡಿರಿ. ಇದರ ರಿಲೇಟೆಡ್ ಎಕ್ಸ್ಪ್ಲನೇಷನು ಕೂಡ ನೀವು ಆದರೆ ನೋಟು ಕೂಡ ಮಾಡ್ಕೊಂಡಿರಿ. ಅದನ್ನು ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡ್ಕೊಂಡಿರಿ. ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಎಕ್ಸಾಮ್ ಆದಮೇಲೆ ನೋಡ್ಕೊಬೋದು ನೀವು ಬೇಕಾದ್ರೆ. ಸೊ ಫಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. ರೈಟ್ ಟು ಹೆಲ್ತ್ ಅನ್ನೋದು ಇಂಟಿಗ್ರಲ್ ಪಾರ್ಟು ಯಾವುದರದು ಅಂತಂದರೆ ರೈಟ್ ಟು ಲೈಫ್. ಸೊ ಇದು ಯಾವ ಆರ್ಟಿಕಲ್ ಅಂಡರಲ್ಲಿ ಬರುತ್ತೆ, ಯಾವ ಆರ್ಟಿಕಲ್ ಒಳಗಡೆ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಮಗೆ ಆರ್ಟಿಕಲ್ ನಂಬರ್ 21C, ಆರ್ಟಿಕಲ್ ನಂಬರ್ 21 ಅಂತ. ಸೊ ಇದು ಯಾಕೆ ನ್ಯೂಸಲ್ಲಿ ಇರುವಂಥದ್ದು, ಇದು ಯಾಕೆ ನ್ಯೂಸಲ್ಲಿದೆ ಅಂತಂದರೆ ಡೆಲ್ಲಿ ಗೌರ್ಮೆಂಟು ರೀಸೆಂಟಾಗಿ ಏನು ಮಾಡಿತ್ತು ಅಂತಂದರೆ ಡೆಲ್ಲಿಯಲ್ಲಿ ಎಲ್ಲ ಹಾಸ್ಪಿಟ್ಲಲ್ಲೂ ಕೂಡ ಇವಾಗ ಕೋವಿಡ್-19 ರಿಲೇಟೆಡ್ಡು ಎಲ್ಲ ಹಾಸ್ಪಿಟ್ಲಲ್ಲೂ ಕೂಡ ಟ್ರೀಟ್ಮೆಂಟ್ ಏನಾದರೂ ಕೊಡಬೇಕು ಅಂತಂದರೆ ಅವರು ರೆಸಿಡೆನ್ಸಿ ಸರ್ಟಿಫಿಕೇಟ್ನ ತೋರಿಸ್ಕೋಬೇಕಾಗತ್ತೆ. ಸೊ ರೆಸಿಡೆನ್ಸಿ ಸರ್ಟಿಫಿಕೇಟ್ ಅಂತಂದರೆ ಅವರು ಡೆಲ್ಲಿಯವರಾಗಿದ್ದರೆ ಅಷ್ಟೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾಡ್ಕೊಂಡಿದ್ರು. ಇದು ಫಸ್ಟ್ ಆರ್ಡರು. ಸೆಕೆಂಡ್ ಆರ್ಡರ್ ಏನು ಅಂತಂದರೆ ಲಿಮಿಟ್ ಮಾಡ್ಕೊಳೋಣ ಟೆಸ್ಟಿಂಗಿಂದು, ಕೋವಿಡ್-19 ಟೆಸ್ಟಿಂಗ್ನ ಲಿಮಿಟ್ ಮಾಡ್ಕೊಳೋಣ ಅಂತಂದರೆ ಲಿಮಿಟ್ ಮಾಡ್ಕೊಳ್ಳೋದು ಏನು, ಇದು ಲಿಮಿಟ್ ಮಾಡ್ಕೊಳ್ಳೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಎರಡು ಥರದ್ದು ಕೇಸಸ್ ಇರುತ್ತೆ. ಒಂದು ಬಂದ್ಬಿಟ್ಟು ನಾರ್ಮಲ್ ಆಗಿ ಇವಾಗ ಸಿಮ್ಟಮ್ಸ್ಗಳು ಕಾಣ್ತಾ ಇರುತ್ತೆ. ಈಗ ಯಾರಿಗಾದರೂ ಕೋವಿಡ್-19 ಇದೆ ಅಂತಂದರೆ ಸಿಮ್ಟಮ್ಸ್ಗಳು ಗೊತ್ತಾಗುತ್ತೆ. ಏನು ಸಿಮ್ಟಮ್ಸು, ಎಕ್ಸಾಂಪಲು ತುಂಬ ಜೋರಾಗಿ ಕೆಮ್ಮುವಂಥದ್ದಾಗಿರ್ಬೋದು, ಅಥವಾ ಮೈ ಮೇಲೆ ರ್ಯಾಷಸ್ ಆಗುವಂಥದ್ದಾಗಿರ್ಬೋದು, ಬ್ರೀದಿಂಗ್ ಪ್ರಾಬ್ಲಮ್ ಆಗೋದು, ಇವೆಲ್ಲದೂ ಕೂಡ ಸಿಮ್ಟಮ್ಸ್ ಆಗಿರುತ್ತೆ. ಇನ್ನೊಂದು ಬೇರೆ ಥರದ್ದು ಕೇಸ್ ಯಾವ್ದು ಬರುತ್ತೆ ಅಂತಂದರೆ ಅಸಿಮ್ಟೊಮ್ಯಾಟಿಕ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಅಸಿಮ್ಟೊಮ್ಯಾಟಿಕ್ ಅಂತಂದರೆ ಏನು, ಅಸಿಮ್ಟೊಮ್ಯಾಟಿಕ್ ಅಂತಂದರೆ ಇವ್ರಿಗೆ ಈಗ ಯಾರಿಗಾದರೂ ಇಲ್ಲ ಎಕ್ಸಾಂಪಲ್ ಇವ್ರಿಗೆ ಏನಾದರೂ ಅಸಿಮ್ಟೊಮ್ಯಾಟಿಕ್ ಆಗಿ ಕೋವಿಡ್-19 ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಆ ಟೈಮಲ್ಲಿ ಅವರಲ್ಲಿ ವೈರಸ್ ಇರುತ್ತೆ, ಬಟ್ ಯಾವುದೇ ಥರದ್ದು ಸಿಮ್ಟಮ್ಸ್ನ ಅವರು ತೋರಿಸ್ತಾ ಇರಲ್ಲ. ಸೊ ಇದು ಎರಡು ಥರದ್ದಿರುತ್ತೆ. ಸೊ ಡೆಲ್ಲಿ ಗೌರ್ಮೆಂಟ್ ಏನು ಮಾಡ್ಕೊಂಡಿತ್ತು ಅಂತಂದರೆ ಇವಾಗ ಸದ್ಯಕ್ಕೆ ಟೆಸ್ಟಿಂಗ್ನ ಲಿಮಿಟ್ ಮಾಡ್ಕೊಳ್ಳೋಣ, ಅಸಿಮ್ಟೊಮ್ಯಾಟಿಕ್ ಕಾಂಟ್ಯಾಕ್ಟ್ಸ್ನ ಇವಾಗ ಸದ್ಯಕ್ಕೆ ನಾವು ಟೆಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ಕೊಂಡಿದ್ರು. ಬಟ್ ಡೆಲ್ಲಿಯಲ್ಲಿ ಗವರ್ನರ್ ಇದ್ದಾರಲ್ಲ, ಲೆಫ್ಟಿನೆಂಟ್ ಗವರ್ನರು, ಸೊ ಗವರ್ನರ್ ಏನು ಮಾಡಿದ್ರು ಅಂತಂದರೆ ಈ ಥರ ನೀವು ಮಾಡಿರೋಂಥದ್ದು ಕೇಸಸ್ ಎರಡೂ ಕೂಡ ನಲ್ಲು, ನೀವು ಯಾವುದೇ ಥರದ್ದು ಬರೀ ರೆಸಿಡೆಂಟ್ಸ್ಗೋಸ್ಕರ ನೀವು ಲಿಮಿಟ್ ಮಾಡ್ಕೊಳ್ಳೋವಂಥದ್ದು ಸರಿಯಲ್ಲ. ಯಾಕಂತಂದರೆ ರೈಟ್ ಟು ಹೆಲ್ತ್ ಅನ್ನೋದೊಂದು ಫಂಡಮೆಂಟಲ್ ರೈಟ್ ಆಗಿರುತ್ತೆ, ರೈಟ್ ಟು ಲೈಫ್ ಆರ್ಟಿಕಲ್ ನಂಬರ್ 21 ಅಂಡರಲ್ಲಿ. ಸೊ ಅದಕ್ಕೆ ನಾವು ಲಿಮಿಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆ ಲಿಮಿಟ್ ಮಾಡ್ಕೊಳ್ಳೋಕ್ಕಾಗಲ್ಲ ನೋಡಿ, ನೀವು ಕೆಲವೊಂದು ಸರಿ ನ್ಯೂಸಲ್ಲೂ ಕೂಡ ನೋಡ್ಕೊಂಡಿರ್ತೀರ, ಡೆಲ್ಲಿ ಅಥವಾ NCR ರೀಜನ್ ಅಂತ. NCR ಅಂತಂದರೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತ ಹೇಳ್ಬಿಟ್ಟು. ಸೊ NCR ಡೆಲ್ಲಿ ಏನು ಡಿಫ್ರೆನ್ಸು, ಇವಾಗ ಎಸ್ಪೆಷಲಿ ಡೆಲ್ಲಿ ಇರೋವಂಥದ್ದಕ್ಕೆ ನಾವು NCT ಅಂತ ಹೇಳ್ಬಿಟ್ಟು ಕರಿತೀವಿ, ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ. NCR ಅಂತಂದರೆ NCT ಜೊತೆಗೆ ಹರಿಯಾಣದ ಕೆಲವೊಂದು ಡಿಸ್ಟ್ರಿಕ್ಟ್ಸ್ ಆಗಿರ್ಬೋದು, ರಾಜಸ್ಥಾನಿಂದು ಕೆಲವೊಂದು ಡಿಸ್ಟ್ರಿಕ್ಟು, ಅದಾದಮೇಲೆ ಉತ್ತರ ಪ್ರದೇಶಿಂದು ಕೆಲವೊಂದು ಡಿಸ್ಟ್ರಿಕ್ಟು. ಸೊ ಇವೆಲ್ಲದೂ ಸೇರಿ ಅದ್ರ ಜೊತೆಗೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ, ಈ ನಾಲ್ಕು ಸೇರಿದ್ರೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಆಗುತ್ತೆ. ಸೊ ಡೆಲ್ಲಿ ಮತ್ತು NCR ರೀಜನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಎಕ್ಸಾಂಪಲು ಗುರುಗ್ರಾಮ್ ಅಂತ ನೀವು ನೋಡ್ಕೋಬೋದು, ಅದು ಹರಿಯಾಣದಲ್ಲಿರುವಂಥದ್ದು, ಬಟ್ ಅದನ್ನು ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತಲೂ ಕರೀತಾರೆ. ಸೊ ನೋಡಿ, ಬೇರೆ ಸ್ಟೇಟ್ ಅವರು ಇದರಲ್ಲಿ ಇದ್ರೂ ಕೂಡ ಅಂತಂದರೆ ಡೆಲ್ಲಿದೇ ಇಂಟಿಗ್ರಲ್ ಪಾರ್ಟ್ ಆದ್ರೂ ಕೂಡ ಅವ್ರಿಗೆ ಡೆಲ್ಲಿಯಲ್ಲಿದ್ದರೆ ಅಷ್ಟೇ ನೀವು ಟ್ರೀಟ್ಮೆಂಟ್ ಕೊಡ್ತೀವಿ, ಇಲ್ಲ ಅಂತಂದರೆ ಟ್ರೀಟ್ಮೆಂಟ್ ಕೊಡಲ್ಲ ಅಂತ ಇವರು ಹೇಳ್ತಾ ಇದ್ದಾರಲ್ಲ, ಅದು ಸ್ವಲ್ಪ ಫಂಡಮೆಂಟಲ್ ರೈಟ್ ವೈಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಅವರು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಕೋವಿಡ್-19 ಟೆಸ್ಟಿಂಗ್ನ ಲಿಮಿಟ್ ಮಾಡ್ಕೊಳೋಣ, ಬರೀ ನಾವು ಯಾರಿಗೆ ಸಿಮ್ಟಮ್ಸ್ ಇದೆ ಅವ್ರನ್ನಷ್ಟೇ ನೋಡ್ಕೊಳೋಣ ಅಂತ ಹೇಳ್ಬಿಟ್ಟು ಏನು ಗೌರ್ಮೆಂಟ್ ಆರ್ಡರ್ ಮಾಡಿತ್ತು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಪ್ರತಿಯೊಬ್ಬರೂ ಕೂಡ ನೀವು ಯಾರಿಗೆ ಅಸಿಮ್ಟೊಮ್ಯಾಟಿಕ್ ಸಿಮ್ಟಮ್ಸ್ ಇದೆ, ಸಿಮ್ಟಮ್ಸ್ ಇಲ್ಲದೇ ಇರೋವಂಥದ್ದು ಯಾರಿರ್ತಾರೆ ಅವರಿಂದನೂ ಕೂಡ ಯಾರಿಗೆ ಕಾಂಟ್ಯಾಕ್ಟ್ ಆಗಿರುತ್ತೆ ಅದನ್ನು ಕೂಡ ನೀವು ನೋಡ್ಕೊಂಡಿರಿ, ಆವಾಗಲೇ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ಅದಕ್ಕೆ ರೈಟ್ ಟು ಹೆಲ್ತ್ ಅನ್ನೋದು ಆರ್ಟಿಕಲ್ ನಂಬರ್ 21 ಅಂಡರಲ್ಲಿ ಬರುತ್ತೆ. ಮಿಕ್ಕಿದ್ದು ಡಿಸ್ಕಸ್ ಮಾಡಿರೋಂಥದ್ದು ನಮಗೆ ಪೇಪರ್ 2 ಮೇನ್ಸಲ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನು, ಗವರ್ನರ್ ರಿಲೇಟೆಡ್ಡು ಕೆಲವೊಂದು ಸ್ಟೇಟ್ಮೆಂಟ್ಸ್ ಇದ್ದಾವೆ. ಕೊಟ್ಟಿರೋಂಥ ಸ್ಟೇಟ್ಮೆಂಟ್ಸಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಲ್ಲ ಅಂತ ಹೇಳ್ಬಿಟ್ಟು ನೀವು ನೋಡ್ಕೋಬೇಕು. ಫಸ್ಟ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಗವರ್ನರು ಇವರು ಈಕ್ವಲ್ ಆಗಿರ್ತಾರೆ ಅಂತ ಪ್ರೆಸಿಡೆಂಟ್ ಯಾವ ಥರ ಸೆಂಟ್ರಲ್ಲಿ ಇರ್ತಾರೆ ಆ ಥರ ಗವರ್ನರ್ ಸ್ಟೇಟಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟು ಗವರ್ನರು ಚೀಫ್ ಮಿನಿಸ್ಟರ್ನ ಅಪಾಯಿಂಟ್ ಮಾಡ್ತಾರಂತೆ. ಅದಾದಮೇಲೆ ಗವರ್ನರು ಚಾನ್ಸ್ಲರ್ ಆಗಿರ್ತಾರಂತೆ ಯೂನಿವರ್ಸಿಟೀಸ್ದು ಸ್ಟೇಟಲ್ಲಿ. ಡಿ ಆಪ್ಷನ್ ಬಂದ್ಬಿಟ್ಟು ನನ್ ಆಫ್ ದ ಅಬೋವ್. ಸೊ ಆನ್ಸರ್ ಬಂದ್ಬಿಟ್ಟು ನನ್ ಆಫ್ ದ ಅಬೋವ್, ಯಾಕಂತಂದರೆ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಎಲ್ಲದೂ ಕೂಡ ಕರೆಕ್ಟು. ಸೊ ನಾವು ಪವರ್ ಆಫ್ ಗವರ್ನರ್ನ ನಾವು ನೋಡ್ಕೊಂಡಿರೋಣ, ಎಕ್ಸಾಮ್ಗೆ ಕೇಳೋ ಥರ ರೀತಿಯಲ್ಲಿ ನಾವು ನೋಡ್ಕೊಳ್ಳೋಣ. ಫಸ್ಟು ನಾವು ನೋಡ್ಕೋಬೇಕು ಅಂತಂದರೆ, ಸೊ ನೋಡಿ ಇವರು ಈಕ್ವಲ್ ಆಗಿರ್ತಾರೆ ಪ್ರೆಸಿಡೆಂಟಿಗೆ. ಯಾವ ಥರ ಪ್ರೆಸಿಡೆಂಟ್ ಸೆಂಟರ್ಗೆ ಇರ್ತಾರಲ್ಲ ಆ ಥರ ಗವರ್ನರು ಸ್ಟೇಟಿಗೆ ಇರ್ತಾರೆ. ಸೊ ಫಸ್ಟ್ ಪಾಯಿಂಟ್ ಆಯಿತು.
ಜೊತೆಗೆ ನೆಕ್ಸ್ಟು ಇವರು ಚಾನ್ಸ್ಲರ್ ಆಗಿರ್ತಾರೆ, ಬೈ ಡಿಫಾಲ್ಟೇ ಇವರು ಚಾನ್ಸ್ಲರ್ಸ್ ಆಗಿರ್ತಾರೆ. ಎಲ್ಲ ಯೂನಿವರ್ಸಿಟೀಸು, ಸ್ಟೇಟಲ್ಲಿರುವಂಥ ಯೂನಿವರ್ಸಿಟೀಸ್ಗೆ ಚಾನ್ಸ್ಲರ್ ಆಗಿರ್ತಾರೆ. ಸೊ ಅದಕ್ಕೆ ನಮಗೆ KS ಅಲ್ಲೂ ಕೂಡ ಲಾಸ್ಟ್ ಇಯರು ಕೂಡ ಕ್ವೆಶನ್ ಕೇಳ್ಕೊಂಡಿದ್ರು. ಏನು ಅಂತಂದರೆ ಕರ್ನಾಟಕ ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ಇವೆಲ್ಲದರಲ್ಲೂ ಕೂಡ ಫಸ್ಟ್ ಚಾನ್ಸ್ಲರ್ ಯಾರಾಗಿದ್ದರು ಅಂತ. ಸೊ ಅದಕ್ಕೆ ಫಸ್ಟ್ ಚಾನ್ಸ್ಲರ್ ನಮಗೆ ಗವರ್ನರೇ ಆಗಿರ್ತಾರೆ. ಸೊ ನಾವು ಗವರ್ನರ್ಸ್ನ ನೋಡ್ಕೊಂಡಿದ್ರೆ ನಮ್ಗೆ ಗೊತ್ತಾಗಿರುತ್ತೆ. ಬಟ್ ಆ ಥರ ಫ್ಯಾಕ್ಚುಯಲ್ ಕ್ವೆಶನ್ಸ್ಗೂ ಕೂಡ ನಾವು ರೆಡಿಯಾಗಿರಬೇಕು. ಥರ್ಡ್ ಒನ್ ನಾವು ನೋಡ್ಕೋಬೇಕು ಅಂತಂದರೆ ಅಪಾಯಿಂಟ್ಮೆಂಟು. ಸೊ ಅಪಾಯಿಂಟ್ಮೆಂಟು ನೋಡಿ, ಯಾರ್ಯಾರನ್ನ ಅಪಾಯಿಂಟ್ ಮಾಡ್ತಾರೆ ಗವರ್ನರ್ನು ನೋಡ್ಕೊಳ್ಳೋಣ. ಫಸ್ಟು ಚೀಫ್ ಮಿನಿಸ್ಟರ್ನ ಅಪಾಯಿಂಟ್ ಮಾಡ್ತಾರೆ, ಅದಾದಮೇಲೆ ಮಿನಿಸ್ಟರ್ಸ್ಗಳನ್ನ ಅಪಾಯಿಂಟ್ ಮಾಡ್ತಾರೆ, ಇದು 2 ಆಯಿತು. ಅದಾದಮೇಲೆ ಡಿಸ್ಟ್ರಿಕ್ಟ್ ಕೋರ್ಟ್ ಜಡ್ಜಸ್ಸು, ಸೊ ಡಿಸ್ಟ್ರಿಕ್ಟ್ ಕೋರ್ಟ್ ಜಡ್ಜಸ್ನ ಅಪಾಯಿಂಟ್ ಮಾಡ್ತಾರೆ. ಸೊ ಅದೇ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ ಆಗಿರಬೇಕು ಅಂತಂದರೆ ಅವ್ರನ್ನ ಪ್ರೆಸಿಡೆಂಟು ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ, ಆಯಿತಾ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಡಿಸ್ಟ್ರಿಕ್ಟ್ ಕೋರ್ಟ್ ಜಡ್ಜಸ್ಸು, ಸ್ಟೇಟ್ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಕಮಿಷನರ್ಸು, ಸ್ಟೇಟ್ ಎಲೆಕ್ಷನ್ ಕಮಿಷನರಿಂದ ಸ್ಟೇಟ್ ಎಲೆಕ್ಷನ್ ಕಮಿಷನರ್ಸ್ ಇರ್ತಾರಲ್ಲ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಈ 4 ಕೂಡ ತುಂಬ ಇಂಪಾರ್ಟೆಂಟು, ನೋಡ್ಕೊಂಡಿರಿ. ಫೋರ್ತ್ ಪಾಯಿಂಟ್ ಏನು ಅಂತಂದರೆ ಇವರು ಬೇಕಾದರೆ ಸ್ಟೇಟ್ ಅಸೆಂಬ್ಲಿನ ಡಿಸಾಲ್ವ್ ಮಾಡ್ಕೋಬೋದು. ಸೊ ಸ್ಟೇಟ್ ಅಸೆಂಬ್ಲಿನ ಇವರು ಡಿಸಾಲ್ವ್ ಮಾಡ್ಕೋಬೋದು. ಯಾವ ಥರ ಪ್ರೆಸಿಡೆಂಟ್ ಯಾವ ಥರ ಸೆಂಟರಲ್ಲಿ ಲೋಕಸಭಾನ ಡಿಸಾಲ್ವ್ ಮಾಡ್ತಾರಲ್ಲ ಆ ಥರ ಗವರ್ನರು ಕೂಡ ಸ್ಟೇಟ್ ಅಸೆಂಬ್ಲಿನ ಡಿಸಾಲ್ವ್ ಮಾಡ್ಕೋಬೋದು. ಜೊತೆಗೆ 2 ಹೌಸ್ಗಳು ಸೆಷನಲ್ಲಿ ಇಲ್ಲದೆ ಇರಬೇಕಾದ್ರೆ ಇವರು ಆರ್ಡಿನೆನ್ಸ್ನು ಕೂಡ ಪಾಸ್ ಮಾಡ್ಕೋಬೋದು. ಅದಾದಮೇಲೆ ಎಲೆಕ್ಷನ್ ಕಮಿಷನ್ ಏನಾದರೂ ರೆಕಮೆಂಡ್ ಮಾಡಿದ್ರೆ ಇವರು ಬೇಕಾದರೆ ಲೆಜಿಸ್ಲೇಟರ್ನ ಡಿಸ್ಕ್ವಾಲಿಫೈನೂ ಕೂಡ ಮಾಡ್ಕೋಬೋದು. ಸೊ ಡಿಸ್ಕ್ವಾಲಿಫೈನೂ ಕೂಡ ಮಾಡ್ಕೋಬೋದು, ಯಾರನ್ನ ಲೆಜಿಸ್ಲೇಟರ್ನ ಡಿಸ್ಕ್ವಾಲಿಫೈನೂ ಕೂಡ ಇವರು ಮಾಡ್ಕೋಬೋದು. ಅದಾದಮೇಲೆ ಮೆಜಾರಿಟಿ ಪಾರ್ಟಿ ಏನಿರುತ್ತಲ್ಲ ಪವರಲ್ಲಿ ಸ್ಟೇಟಲ್ಲಿ, ಅವು ಮೆಜಾರಿಟಿ ಪಾರ್ಟಿ ಏನಾದರೂ ಅಲ್ಲಿ ಫೇಲ್ ಆಗ್ತಾಯಿದ್ರೆ, ಪವರ್ ಏನಾದ್ರು ಕಳ್ಕೊತಾ ಇದ್ದರೆ ಆ ಟೈಮಲ್ಲಿ ಸ್ಟೇಟ್ನ ಗವರ್ನರೇ ರೂಲ್ ಮಾಡ್ಕೋಬೋದು. ಇವೆಲ್ಲದೂ ಕೂಡ ತುಂಬ ಇಂಪಾರ್ಟೆಂಟು. ಸೊ ಪಾಲಿಟಿ ರಿಲೇಟೆಡ್ ಕ್ವೆಶನ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕ್ವೆಶನ್ ಇರುವಂಥದ್ದು ಪ್ರಿಲಿಮ್ಸಿಂದು ಎಕ್ಸ್ಪ್ಲನೇಷನ್ ನಾವು ಮೇನ್ಸಲ್ಲಿ ಯೂಸ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ಕ್ವೆಶನು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಈಸ್ ನಾಟ್ ಪಾರ್ಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ರೀಜನ್. ಇದನ್ನು ಸದ್ಯದಲ್ಲೇ ನಾವು ನೋಡ್ಕೊಂಡಿದ್ವಿ ಫಸ್ಟ್ ಕ್ವೆಶನಲ್ಲಿ. ಆನ್ಸರ್ ಬಂದ್ಬಿಟ್ಟು ಏನಾಗಿರುತ್ತೆ ಇದರಲ್ಲಿ, ಆನ್ಸರ್ ಬಂದ್ಬಿಟ್ಟು ನಮಗೆ ಪಂಜಾಬ್ ಆಗಿರುತ್ತೆ. ಸೊ ಪಂಜಾಬು ಇದರ ಪಾರ್ಟಿಲ. ಹರಿಯಾಣ, ಉತ್ತರ ಪ್ರದೇಶ್, ರಾಜಸ್ಥಾನಿನ ಕೆಲವೊಂದು ಡಿಸ್ಟ್ರಿಕ್ಟು ನ್ಯಾಷನಲ್ ಕ್ಯಾಪಿಟಲ್ ರೀಜನಲ್ಲಿ ಬಂದೇ ಬರುತ್ತೆ. ನೆಕ್ಸ್ಟ್ ಕ್ವೆಶನು, ಹೂ ಅಪಾಯಿಂಟ್ಸ್ ಚೀಫ್ ಮಿನಿಸ್ಟರ್ ಆಫ್ ಡೆಲ್ಲಿ. ಸೊ ಆನ್ಸರ್ ಏನಾಗುತ್ತೆ, ಗವರ್ನರ್ ಅಲ್ಲ, ತಪ್ಪಾಗತ್ತೆ ಇಲ್ಲಿ. ಯಾಕಂತಂದರೆ ಆನ್ಸರು ಪ್ರೆಸಿಡೆಂಟ್. ಇದಕ್ಕೊಂದು ಸ್ವಲ್ಪ ಚೇಂಜಸ್ ಇದೆ. ಈ ಚೇಂಜಸ್ ಏನಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಸೊ ಯೂಶ್ವಲಾಗಿ ಗವರ್ನರ್ಗೆ ಏನು ಪವರ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಇವಾಗ ನೋಡ್ಕೊಂಡಿದ್ದೀವಿ, ಗವರ್ನರು ಯಾರನ್ನ ಅಪಾಯಿಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಸುಪ್ರೀಂ ಕೋರ್ಟು ರೀಸೆಂಟಾಗಿ ಒಂದು ಜಡ್ಜ್ಮೆಂಟ್ನ ಕೊಟ್ಟಿತ್ತು. 2018-2019 ಟೈಮಲ್ಲಿ ಒಂದು ಜಡ್ಜ್ಮೆಂಟ್ನ ಕೊಟ್ಟಿತ್ತು. ಇದೇನು ಹೇಳಿತ್ತು ಅಂತಂದರೆ, ಡೆಲ್ಲಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರಲ್ಲ ಇವರು ಡೆಲ್ಲಿಯಲ್ಲಿ ಇರುವಂಥ ಚೀಫ್ ಮಿನಿಸ್ಟರು ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸಿನ ಏಡು ಮತ್ತು ಅಡ್ವೈಸ್ ಮೇಲೆ ಆ್ಯಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅಂತಂದ್ರೇನು, ಇದೊಂಥರ ತುಂಬ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂತಂದರೆ ಪ್ರೆಸಿಡೆಂಟ್ ನೋಡಿ ಯಾವ ಥರ ಆ್ಯಕ್ಟ್ ಮಾಡ್ತಾರೆ. ಪ್ರೆಸಿಡೆಂಟು ಬರೀ ನಾಮಿನಲ್ ಹೆಡ್ ಅಷ್ಟೇ. ಆ್ಯಕ್ಚುಲಾಗಿ ಹೆಡ್ ಯಾರು ಇರ್ತಾರೆ, ಪ್ರೈಮ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್. ಸೊ ಪ್ರೈಮ್ ಮಿನಿಸ್ಟರು ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನು ರೆಕಮೆಂಡ್ ಮಾಡ್ಕೊಂಡಿರ್ತಾರೆ ಪ್ರೆಸಿಡೆಂಟಿಗೆ, ಅದರ ಥರನೇ ಪ್ರೆಸಿಡೆಂಟ್ ಆ್ಯಕ್ಟ್ ಮಾಡಬೇಕು. ಅದ್ರ ಜೊತೆಗೆ ಬೇರೆ ಸ್ಟೇಟಲ್ಲಿ ಗವರ್ನರ್ಸ್ ಇರ್ತಾರಲ್ಲ ಅವರು ಕೂಡ ಅಕಸ್ಮಾತ್ ಆ ಸ್ಟೇಟಲ್ಲಿ, ಆ ಸ್ಟೇಟಲ್ಲಿ ಅಥವಾ ಯೂನಿಯನ್ ಟೆರಿಟರಿಲಿ ಚೀಫ್ ಮಿನಿಸ್ಟರು ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರಲ್ಲ ಅವರು ಏನು ಏಡ್ ಮತ್ತು ಅಡ್ವೈಸ್ ಮಾಡ್ಕೊಂಡಿರ್ತಾರೆ ಅದರ ಥರನೇ ಗವರ್ನರು ಕೂಡ ಆ್ಯಕ್ಟ್ ಮಾಡಬೇಕು. ಬಟ್ ಓನ್ಲಿ ಲಿಮಿಟೇಷನ್ ಇರುವಂಥದ್ದು ನಮಗೆ ಎಲ್ಲಿ ಅಂತಂದರೆ ಡೆಲ್ಲಿಯಲ್ಲಿ. ಇದಕ್ಕೆ ಸುಪ್ರೀಂ ಕೋರ್ಟೇ ಹೇಳ್ಬಿಟ್ಟಿದೆ, ಡೆಲ್ಲಿಯಲ್ಲಿ ಲೆಫ್ಟಿನೆಂಟ್ ಗವರ್ನರು ಡಸ್ ನಾಟ್ ಹ್ಯಾವ್ ಟು ಆ್ಯಕ್ಟ್ ಆನ್ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ಅದಕ್ಕೆ ಡೆಲ್ಲಿಯಲ್ಲಿ ಚೀಫ್ ಮಿನಿಸ್ಟರ್ನೂ ಕೂಡ ಪ್ರೆಸಿಡೆಂಟೇ ಅಪಾಯಿಂಟ್ ಮಾಡುವಂಥದ್ದು. ಅದ್ರ ಜೊತೆಗೆ ಡೆಲ್ಲಿಯಲ್ಲಿ ಏನು ಪವರ್ಸ್ ಇರುತ್ತೆ ಅಂತಂದರೆ, ಈ ಲಾ ಆ್ಯಂಡ್ ಆರ್ಡರ್ ಬರುತ್ತಲ್ಲ, ಸೊ ಈ ಲಾ ಆ್ಯಂಡ್ ಆರ್ಡರ್ ಇವೆಲ್ಲದೂ ಕೂಡ ಬೇರೆ ಸ್ಟೇಟಲ್ಲಿ ಯೂನಿಯನ್ ಟೆರಿಟರಿಯಲ್ಲಿ ಸ್ಟೇಟ್ ಸಬ್ಜೆಕ್ಟ್ ಆಗಿರುತ್ತೆ. ಬಟ್ ಈ ಲಾ ಆ್ಯಂಡ್ ಆರ್ಡರ್ ಎಲ್ಲದೂ ಕೂಡ ಗವರ್ನರ್ ಅಂಡರಲ್ಲಿ ಬಂದಿರುತ್ತೆ, ಲೆಫ್ಟಿನೆಂಟ್ ಗವರ್ನರ್ ಅಂಡರಲ್ಲಿ ಬಂದಿರುತ್ತೆ. ಇದೊಂದು ಡಿಫ್ರೆನ್ಸ್ನ ನೋಡ್ಕೊಂಡಿರಿ. ಅದಕ್ಕೋಸ್ಕರ ಇಲ್ಲಿ ಚೀಫ್ ಮಿನಿಸ್ಟರ್ ಆಫ್ ಡೆಲ್ಲಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಕ್ವೆಶನು, ಕೃಷ್ಣಾ ರಿವರ್ ಡಸ್ ನಾಟ್ ಫ್ಲೋ ಥ್ರೂ ವಿಚ್ ಆಫ್ ದ ಸ್ಟೇಟ್ಸ್. ಸೊ ಕೃಷ್ಣಾ ರಿವರು ಯಾವ ಸ್ಟೇಟಿಂದ ಫ್ಲೋ ಆಗಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಇದು ಜಾಗ್ರಫಿ ರಿಲೇಟೆಡ್ ಕ್ವೆಶನು. ಮಹಾರಾಷ್ಟ್ರ ಇದೆ, ಕರ್ನಾಟಕ ಇದೆ, ತಮಿಳುನಾಡು ಇದೆ, ಆಂಧ್ರ ಪ್ರದೇಶ್ ಇದೆ. ಸೊ ನೋಡಿ, ನಿಮ್ಗೆ ಕೃಷ್ಣಾ ರಿವರ್ ನಮ್ಗೆ ಗೊತ್ತಿದ್ದರೆ ಸೊ ಈ ಕಡೆ ಮೇಲ್ಗಡೆಯಿಂದ ನಮಗೆ ಪಾಸ್ ಆಗ್ತಾ ಇರುತ್ತಲ್ಲ, ಸೊ ಕೃಷ್ಣಾ ರಿವರ್ ಅಂತ ಹೇಳಿ ಬಂದ ತಕ್ಷಣ ನಮಗೆ ಇದು ತಮಿಳ್ನಾಡುವಲ್ಲಿ ಪಾಸ್ ಆಗಲ್ಲ. ಯಾಕಂತಂದರೆ ತಮಿಳ್ನಾಡು ತುಂಬ ಕೆಳಗಡೆ ಇದೆ ನಮಗೆ ಸ್ಟೇಟು. ಅದೇ ಥರ ಗೋದಾವರಿ ರಿವರು ಯಾವ ಸ್ಟೇಟ್ ಮೇಲಿಂದ ಪಾಸ್ ಆಗಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಛತ್ತೀಸ್ಗಢ, ಒಡಿಸ್ಸಾನ,
ಗುಜರಾತ ಮಹಾರಾಷ್ಟ್ರನ? ಇದಕ್ಕೆ ಆನ್ಸರ್ ನೋಡಿ ಗುಜರಾತ್. ಸೊ ಇದು ಆನ್ಸರ್ ಬಂದ್ಬಿಟ್ಟು ಗುಜರಾತ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನು, ವಿಚ್ ಅಮಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಈಸ್ಟ್ ಫ್ಲೋಯಿಂಗ್ ರಿವರ್? ಸೊ ನೆಕ್ಸ್ಟ್ ಕ್ವೆಶನು ಕೂಡ ಜಾಗ್ರಫಿ ರಿಲೇಟೆಡ್ ಇದೆ. ಅದಾದಮೇಲೆ ಕಂಪ್ಲೀಟಾಗಿ ನಾವು ಈಸ್ಟ್ ಫ್ಲೋಯಿಂಗ್ ರಿವರ್ಸು ವೆಸ್ಟ್ ಫ್ಲೋಯಿಂಗ್ ರಿವರ್ಸು ಡಿಫರೆನ್ಸ್ ಏನಿರುತ್ತೆ ಅದನ್ನು ನೀಟಾಗಿ ನೋಡ್ಕೊಂಡಿರೋಣ. ಸೊ ಕೆಳಗಡೆ ಕೊಟ್ಟಿರೋವಂಥದ್ದು ರಿವರ್ಸ್ ಇದ್ದಾವೆ, ಅವುಗಳಲ್ಲಿ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಈಸ್ಟ್ ಅಂತಂದರೆ ರೈಟ್ ಸೈಡ್ ಫ್ಲೋ ಆಗೋಂಥದ್ದು, ವೆಸ್ಟ್ ಅಂತಂದರೆ ಲೆಫ್ಟ್ ಸೈಡ್ ಫ್ಲೋ ಆಗೋಂಥದ್ದು. ರೈಟ್ ಸೈಡ್ ಫ್ಲೋ ಆಗುತ್ತೆ ಅಂತಂದರೆ ಬೇ ಆಫ್ ಬೆಂಗಾಲಲ್ಲಿ ಬೀಳಬೇಕು, ಲೆಫ್ಟ್ ಸೈಡ್ ಫ್ಲೋ ಆಗುತ್ತೆ ಅಂತಂದರೆ ಅರೇಬಿಯನ್ ಸಿಯಲ್ಲಿ ಬೀಳಬೇಕು. ಸೊ ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲಿ ಕೊಟ್ಟಿರೋಂಥ ರಿವರ್ಸ್ಗಳಲ್ಲಿ ಯಾವ ರಿವರು ಈಸ್ಟ್ ಫ್ಲೋಯಿಂಗ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಮ್ಗೆ ಯಾವುದಾಗಿರುತ್ತೆ ಅಂತಂದರೆ ಮಾಹಿ. ಸೊ ಮಾಹಿ ಬಂದ್ಬಿಟ್ಟು ನಮಗೆ ವೆಸ್ಟ್ ಫ್ಲೋಯಿಂಗ್ ರಿವರ್ ಆಗಿರುತ್ತೆ, ಅಂತಂದರೆ ಅದು ಈ ಕಡೆ ಫ್ಲೋ ಆಗುತ್ತೆ. ಮಿಕ್ಕಿದೆಲ್ಲ ಕಾವೇರಿ, ಸುಬರ್ಣರೇಖಾ, ವೈಗೈ ಇವೆಲ್ಲದೂ ಕೂಡ ನಮಗೆ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಆಗಿರುತ್ತೆ. ಇವುಗಳ ಲಿಸ್ಟ್ನು ಕೂಡ ನಾವು ನೋಡ್ಕೊಳ್ಳೋಣ ನೆಕ್ಸ್ಟ್ ಸ್ಲೈಡ್ಸಲ್ಲಿ. ಅದೇ ಥರ ವೆಸ್ಟ್ ಫ್ಲೋಯಿಂಗ್ ರಿವರ್ ಬಗ್ಗೆ ಇದೆ. ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲಿ ಕೊಟ್ಟಿರೋಂಥ ರಿವರ್ಗಳಲ್ಲಿ ಯಾವುದು ವೆಸ್ಟ್ ಫ್ಲೋಯಿಂಗ್ ರಿವರ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ನಮಗೆ ಗೋದಾವರಿ ಆಗಿರುತ್ತೆ. ಸೊ ಈಗ ಡಿಫ್ರೆನ್ಸ್ ನೋಡ್ಕೊಳ್ಳೋಣ. ಈಸ್ಟ್ ಫ್ಲೋಯಿಂಗ್ ರಿವರು ಹಾಗೂ ವೆಸ್ಟ್ ಫ್ಲೋಯಿಂಗ್ ರಿವರ್, ಹಾಗೂ ವೆಸ್ಟ್ ಫ್ಲೋಯಿಂಗ್ ರಿವರ್ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಸೊ ಈಗ ಇದು ಇಂಡಿಯಾ ಮ್ಯಾಪ್ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಎಕ್ಸಾಂಪಲಿಗೆ ಇದು ಅರೇಬಿಯನ್ ಸೀ ಇದೆ, ಇದು ಬಂದ್ಬಿಟ್ಟು ನಮ್ಗೆ ಯಾವುದಿದೆ, ಬೇ ಆಫ್ ಬೆಂಗಾಲ್ ಇದೆ. ಸೊ ಯಾವ ರಿವರ್ ಬಂದ್ಬಿಟ್ಟು ಬೇ ಆಫ್ ಬೆಂಗಾಲಿಗೆ ಸೇರುತ್ತೆ ಅವನ್ನ ನಾವು ಈಸ್ಟ್ ಫ್ಲೋಯಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಸ್ಟಲ್ಲಿದೆ ಅಲ್ಲ, ಸೊ ಯಾವ ರಿವರ್ಗಳು ಬಂದ್ಬಿಟ್ಟು ಅರೇಬಿಯನ್ ಸೀಗೆ ಸೇರುತ್ತಲ್ಲ ಅದನ್ನು ನಾವು ವೆಸ್ಟ್ ಫ್ಲೋಯಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ, ಆಯ್ತಲ್ಲ. ಸೊ ಈಗ ಈಸ್ಟ್ ಫ್ಲೋಯಿಂಗಿಗೆ ವೆಸ್ಟ್ ಫ್ಲೋಯಿಂಗಿಗೆ ಡಿಫ್ರೆನ್ಸು ಕೂಡ ಇರ್ತವೆ ರಿವರ್ಸಲ್ಲಿ. ಆ ಡಿಫ್ರೆನ್ಸ್ ಏನು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ನೋಡಿ, ಫಸ್ಟ್ ಆಫ್ ಆಲ್ ಈಸ್ಟ್ ಫ್ಲೋಯಿಂಗ್ ರಿವರ್ನ ನಾವು ನೋಡ್ಕೋಬೇಕು ಅಂತಂದರೆ ಇವಕ್ಕೆ ದೊಡ್ಡ ಕ್ಯಾಚ್ಮೆಂಟು ಇರುತ್ತೆ ಅಂತಂದರೆ ರೈಟ್ ಸೈಡ್. ಇದು ಈಸ್ಟ್ ಫ್ಲೋಯಿಂಗ್ ಅಂತಂದರೆ ರೈಟ್ ಸೈಡಲ್ಲ, ದೊಡ್ಡ ಕ್ಯಾಚ್ಮೆಂಟ್ ಇರುತ್ತೆ. ಯಾಕಂತಂದರೆ ಇಲ್ಲಿ ಡೆಲ್ಟಾಗಳು ತುಂಬ ಜಾಸ್ತಿ ಆಗುತ್ತೆ. ಎಕ್ಸಾಂಪಲ್ ಇಲ್ಲಿ ಸುಂದರ್ಬಾನ್ಸ್ ಹತ್ರ ಇಲ್ಲಿ ಗಂಗಾ ಡೆಲ್ಟಾ ಇರುತ್ತೆ. ಅದೇ ಥರ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಬಂದ್ಬಿಟ್ಟು ಡೆಲ್ಟಾ ತುಂಬ ಜಾಸ್ತಿ ಫಾರ್ಮ್ ಮಾಡುತ್ತೆ. ವೆಸ್ಟರ್ನ್ ಘಾಟ್ಸಲ್ಲಿ ತುಂಬ ಹೈಟ್ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ಲಾರ್ಜ್ ಕ್ಯಾಚ್ಮೆಂಟ್ ಇರಲ್ಲ, ಇಲ್ಲಿ ಚಿಕ್ಕ ಕ್ಯಾಚ್ಮೆಂಟ್ ಇರುತ್ತೆ. ಇದ್ದರೆ ಚಿಕ್ಕ ಕ್ಯಾಚ್ಮೆಂಟ್ ಇರುತ್ತೆ ಅಥವಾ ಇರಲ್ಲ. ಇಲ್ಲ ಯಾಕಂತಂದರೆ ತುಂಬ ಹೈಟಲ್ಲಿದೆ, ಸೊ ಅದಕ್ಕೆ ಕ್ಯಾಚ್ಮೆಂಟ್ ಅಂತಂದರೆ ಒಂದು ಬೇಸಿನ್ ಥರ ಮಾಡ್ಕೊಳ್ಳೋಂಥದ್ದು ಕಮ್ಮಿ. ಸೊ ಕ್ಯಾಚ್ಮೆಂಟು ಈ ಪೀಕಲ್ಲಿ ಇರೋದ್ರಿಂದ ಇವುಗಳಲ್ಲಿ ಯಾವುದು ಕೂಡ ಡೆಲ್ಟಾ ಫಾರ್ಮ್ ಮಾಡಲ್ಲ. ಡೆಲ್ಟಾ ಅಂತಂದರೆ ಏನು, ಈ ಥರ ಮಣ್ಣು ಥರ ಫಾರ್ಮ್ ಮಾಡಿರುತ್ತೆ ನೋಡಿ. ಲಾಸ್ಟಲ್ಲಿ ಗಂಗಾ ರಿವರಿಂದ ನೀವೇನಾದರೂ ಇದು ಮೌತ್ ನೋಡಿದ್ರೆ ಅಂತಂದರೆ ಎಲ್ಲಿ ಸೇರುತ್ತೆ ಅದನ್ನು ನಾವು ನೋಡಿಕೊಂಡ್ರೆ ಅಲ್ಲಿ ಈ ಥರ ಲೈನ್ ನಮಗೆ ಕಾಣ್ತಾ ಇರುತ್ತೆ ಗಂಗಾ ಅಲ್ಲಿ. ಸೊ ಇದನ್ನು ನಾವು ಕ್ಯಾಚ್ಮೆಂಟ್ ಅಥವಾ ಡೆಲ್ಟಾ ಅಂತ ಹೇಳ್ಬಿಟ್ಟು ನಾವು ಇದನ್ನು ಕರಿತೀವಿ. ಸೊ ಈ ಥರದ್ದು ಡೆಲ್ಟಾ ಬಂದ್ಬಿಟ್ಟು ನಮಗೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸು ಫಾರ್ಮ್ ಮಾಡ್ಕೊಳ್ಳಲ್ಲ, ಎರಡು ಡಿಫ್ರೆನ್ಸು. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ಇದರಲ್ಲಿ ಈಸ್ಟ್ ಫ್ಲೋಯಿಂಗಲ್ಲಿ ಎಸ್ಚುರೀಸು ಫಾರ್ಮ್ ಮಾಡ್ಕೊಳ್ಳಲ್ಲ. ಇಲ್ಲಿ ಎಸ್ಚುರೀಸು ಫಾರ್ಮು ಮಾಡ್ಕೊಳ್ಳುತ್ತೆ. ಈಗ ಎಸ್ಚುರಿ ಅಂತಂದರೆ ಏನು, ನಿಮಗೆ ಕನ್ಫ್ಯೂಸ್ ಆಗ್ತಾ ಇರ್ಬೋದು. ಎಸ್ಚುರಿ ಅಂತಂದರೆ ಏನು ಅಂತ. ಸೊ ಈಗ ಇಲ್ಲಿ ಸಮುದ್ರ ಇದೆ, ಸಿ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಸಿ ಯಾವ ರೀಜನಲ್ಲಿ ಈ ಥರ ಬಂದ್ಬಿಟ್ಟು 2 ಅಥವಾ 3 ರಿವರ್ಸಿಗೆ ಮೀಟ್ ಆಗುತ್ತಲ್ಲ, ರಿವರ್ಸು, ಲೇಕ್ಸು ಅಥವಾ ಬೇರೆ ವಾಟರ್ ಬಾಡಿಗೆ ಮೀಟ್ ಆಗುತ್ತಲ್ಲ, ಇದನ್ನು ನಾವು ಎಸ್ಚುರಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಎಸ್ಚುರಿ ಪಾರ್ಷಲಿ ಎನ್ಕ್ಲೋಸ್ಡ್ ಕೋಸ್ಟಲ್ ಬಾಡಿ ಬ್ರಾಕಿಶ್ ವಾಟರಿಂದು 1 or more ರಿವರ್ಸ್ ಅಥವಾ ಸ್ಟ್ರೀಮ್ಸು ಫ್ಲೋ ಆಗ್ತಾ ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ, ಎಸ್ಚುರಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅದರಿಂದ ಏನಾಗುತ್ತೆ ಅಂತಂದರೆ ಓಪನ್ ಸಿಗೆ ಕನೆಕ್ಷನ್ ಬರ್ತಾ ಇರುತ್ತೆ. ಸೊ ಈ ಕನೆಕ್ಷನ್ಗೆ ನಾವು ಎಸ್ಚುರಿ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ಆ ಥರದ ಎಸ್ಚುರಿ ಬಂದ್ಬಿಟ್ಟು ಈಸ್ಟ್ ಫ್ಲೋಯಿಂಗ್ ರಿವರ್ಸಲ್ಲಿ ಆಗ್ತಾರಲ್ಲ, ಅದು ವೆಸ್ಟ್ ಫ್ಲೋಯಿಂಗಲ್ಲಿ ಆಗ್ತಾ ಇರುತ್ತೆ. ಇದೊಂದು ಡಿಫ್ರೆನ್ಸು. ಹಾಗೂ ನಮಗೆ ಮ್ಯಾಕ್ಸಿಮಮ್ ಇರೋವಂಥ ರಿವರ್ಸ್ ಯಾವುದು ಅಂತಂದರೆ ಈಸ್ಟ್ ಫ್ಲೋಯಿಂಗ್. 77% ಆಫ್ ರಿವರ್ಸು ಎಲ್ಲ ಈಸ್ಟ್ ಫ್ಲೋಯಿಂಗ್ ಇದ್ದಾವೆ. ಮಿಕ್ಕಿದ 23% ನಮಗೆ ವೆಸ್ಟ್ ಫ್ಲೋಯಿಂಗ್ ಇದ್ದಾವೆ. ಸೊ ಮಿಕ್ಕಿದ 23% ನಮಗೆ ರಿವರ್ಸು ವೆಸ್ಟ್ ಫ್ಲೋಯಿಂಗ್ ಇದ್ದಾವೆ ಇಂಡಿಯಾದಲ್ಲಿ, ಆಯಿತಾ. ಸೊ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಎಲ್ಲಿಗೆ ಹೋಗುತ್ತೆ, ಇದು ಬಂದ್ಬಿಟ್ಟು ಬೇ ಆಫ್ ಬೆಂಗಾಲಿಗೆ ಹೋಗುತ್ತೆ. ಈಸ್ಟ್ ಫ್ಲೋಯಿಂಗ್ ನಮಗೆ ಬೇ ಆಫ್ ಬೆಂಗಾಲಿಗೆ ಹೋಗುತ್ತೆ. ಅದೇ ವೆಸ್ಟ್ ಫ್ಲೋಯಿಂಗ್ ಬಂದ್ಬಿಟ್ಟು ನಮಗೆ ಅರೇಬಿಯನ್ ಸೀಗೆ ಇದು ಸೇರ್ತಾ ಇರುತ್ತೆ. ಸೊ ಈಗ ಇಂಪಾರ್ಟೆಂಟ್ ರಿವರ್ಸ್ ಯಾವುದು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಈಸ್ಟ್ ಫ್ಲೋಯಿಂಗಲ್ಲಿ ನಾವು ನೋಡಬೇಕು ಅಂತಂದರೆ ಇಲ್ಲಿ ಮೇಲ್ಗಡೆಯಿಂದ ಬರುತ್ತಲ್ಲ ನಮಗೆ, ಇಲ್ಲಿ ಗಂಗಾ ಬರುತ್ತೆ. ಹಾಗೂ ಈ ಕಡೆಯಿಂದ ಬಂದ್ಬಿಟ್ಟು ನಮಗೆ ಇಲ್ಲಿ ಬ್ರಹ್ಮಪುತ್ರ ಬಂದಿರುತ್ತೆ. ಸೊ ಇವೆಲ್ಲದು ನಮಗೆ ಏನಾಗುತ್ತೆ ಅಂತಂದರೆ ಈಸ್ಟ್ ಫ್ಲೋಯಿಂಗ್ ಆಗುತ್ತೆ. ಎಕ್ಸಾಂಪಲ್ ನಾವು ನೋಡಬೇಕು ಅಂತಂದರೆ ಗಂಗಾ, ಬ್ರಹ್ಮಪುತ್ರ ಹಾಗೂ ಇಲ್ಲಿ ಮಿಡಲಲ್ಲಿ ಇರುವಂಥ ರಿವರ್ಸು
ಯಾವುದ್ಯಾವುದು ಅದನ್ನು ಹಂಗೆ ನೆನ್ಪಿಟ್ಕೊಂಡಿರ್ಬೋದು. ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ. ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ. ಸೊ ಇವು ಇಂಪಾರ್ಟೆಂಟ್ ರಿವರ್ಸು. ಹಾಗೂ ವೆಸ್ಟ್ ಫ್ಲೋಯಿಂಗ್ ಯೂಶ್ವಲ್ ಆಗಿ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ, ಯಾಕಂತಂದರೆ ಕಮ್ಮಿ ಇದಾವೆ ಈ ಥರ ರಿವರ್ಸು, ಬರೀ 23% ಅಷ್ಟೇ ಇರೋವಂಥದ್ದು. ಸೊ ಅದಕ್ಕೆ ಇದನ್ನು ಯೂಶ್ವಲ್ ಆಗಿ ಕೇಳ್ತಾ ಇರ್ತಾರೆ. ಎಕ್ಸಾಂಪಲ್ ನಾವು ನೋಡಬೇಕು ಅಂತಂದರೆ ಇಂಡಸ್ ಆಗಿರ್ಬೋದು, ಹಾಗೂ ನಮಗೆ ಇಲ್ಲಿ ಕಾರವಾರ ಹತ್ರ ಕಾಳಿ ರಿವರ್ ಬರುತ್ತೆ, ಸೊ ಅದು ಸೇರುತ್ತಲ್ಲ ಅದು, ಹಾಗೂ ತಾಪಿ, ನರ್ಮದಾ, ಮಾಹಿ, ಅದಾದಮೇಲೆ ಸಬರ್ಮತಿ, ಸೊ ಇದು ಆಶ್ರಮ್ ಇದೆಯಲ್ಲ ಗುಜರಾತಲ್ಲಿ, ಹಾಗೂ ನಮಗೆ ಪಂಬಾ ಬರುತ್ತೆ. ಸೊ ಇವೆಲ್ಲದೂ ಕೂಡ ನಮಗೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸು. ತುಂಬ ಇಂಪಾರ್ಟೆಂಟ್ ಇದು. ಈಸ್ಟ್ ಫ್ಲೋಯಿಂಗ್, ವೆಸ್ಟ್ ಫ್ಲೋಯಿಂಗ್ ರಿವರ್ಸು UPSCಗೆ ಮತ್ತು KPSCಗೆ ತುಂಬ ಫೇವ್ರೇಟ್ ಆಗಿರುವಂಥ ಟಾಪಿಕ್ ಇದು ರಿವರ್ಸಲ್ಲಿ, ಡ್ರೈನೇಜ್ ಸಿಸ್ಟಮಲ್ಲಿ. ಸೊ ಅದಕ್ಕೆ ಡಿಫ್ರೆನ್ಸ್ನ ನೆನ್ಪಿಟ್ಕೊಂಡಿರಿ, ಮೇನ್ಸಿಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಕಾನ್ಸೆಪ್ಟ್ ರಿಲೇಟೆಡ್ ಕ್ವೆಶನ್ಸ್ ಕೇಳ್ತಾ ಇದ್ರೆ ನಮಗೆ ಇದರಲ್ಲಿ ಪ್ರಿಲಿಮ್ಸಲ್ಲಿ ಅಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಎಕ್ಸಾಂಪಲ್ ಯಾವ ಥರ ಕೇಳ್ಬೋದು, ಸೊ ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲಿ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಬಗ್ಗೆ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಯಾವುದು ತಪ್ಪು ಅಂತ. ಸೊ ಅಕಸ್ಮಾತ್ ಏನಾದ್ರು ಎಸ್ಚುರೀಸ್ ಫಾರ್ಮ್ ಮಾಡುತ್ತೆ ಅಂತ ಕೊಟ್ಟಿದ್ರೆ ಆ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಆ ಥರದ ಕ್ವೆಶನ್ಸ್ನ ಆನ್ಸರ್ ಮಾಡೋಕ್ಕೆ ನಮಗೆ ಇದು ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಇದನ್ನು ನೋಡ್ಕೊಂಡಿರಿ. ನೆಕ್ಸ್ಟ್ ಕ್ವೆಶನ್ ನಮಗೆ ಯೂನಿವರ್ಸಿಟೀಸ್ಗಳ ರ್ಯಾಂಕಿಂಗ್ ಬಗ್ಗೆ ಇದೆ. ಅದು ಬಂದ್ಬಿಟ್ಟು ಕ್ವಾಕ್ರೇಲಿ ಸೈಮಂಡ್ಸ್ ಅಂತ. ಸೊ ನನಗೆ ಪ್ರೊನೌನ್ಸಿಯೇಷನ್ ಸ್ವಲ್ಪ ತಪ್ಪಾಗ್ತಾ ಇದ್ದಾರೆ, ಸಾರಿ. ಸೊ ಇದ್ರ ಬಗ್ಗೆ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಏನಿದೆ ಅಂತಂದರೆ, ಇಂಡಿಯಾದಲ್ಲಿ ಯಾವುದು ಟಾಪ್ 200 ಟಾಪಲ್ಲಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ IIT ಬಾಂಬೆ, IIT ಮಡ್ರಾಸು, IISc ಬೆಂಗಳೂರು, IIT ಡೆಲ್ಲಿ ಅಂತ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು IIT ಮಡ್ರಾಸ್ ಆಗಿರುತ್ತೆ. ಸೊ ಅದನ್ನು ಯಾವ ಥರ ಹಾಕಿದ್ದೀನಿ ಅಂತಂದರೆ ನೋಡಿ, ಟಾಪ್ 3 ಪೊಸಿಷನಲ್ಲಿ ಇರೋವಂಥದ್ದು ಯಾವುದ್ಯಾವುದು ಅಂತಂದರೆ IIT ಬಾಂಬೆ ಇದೆ ಅಂತಂದರೆ ಇಂಡಿಯಾದಿಂದ, ಅಂತಂದರೆ ಓವರ್ ಆಲ್ ವರ್ಲ್ಡಲ್ಲೇ ಟಾಪ್ 3ಯಲ್ಲಿಲ್ಲ, ಇಂಡಿಯಾದಿಂದ ಟಾಪ್ 3 ಅಂತಂದರೆ 170, 180 ಆ ಥರ ರ್ಯಾಂಕಿಂಗ್ಸಲ್ಲಿ. ಅದಾದಮೇಲೆ IISc ಬೆಂಗಳೂರು ಬಂದಿದೆ, ಹಾಗೂ ಥರ್ಡ್ ಪೊಸಿಷನಲ್ಲಿ ಇಂಡಿಯಾ ಕಡೆಯಿಂದ IIT ಡೆಲ್ಲಿ ಇದೆ. ಮಿಕ್ಕಿದೆಲ್ಲ ಯೂನಿವರ್ಸಿಟೀಸ್ ಇದ್ದಾವೆ, ಬಟ್ ಅವೇನಿದ್ದಾವೆ ಅಂತಂದರೆ ತುಂಬ ಹೊರಗಡೆ ಇದ್ದಾವೆ ರ್ಯಾಂಕಿಂಗ್ಸ್ ಅದರದ್ದು. ಸೊ ಟಾಪ್ 200 ಇಲ್ಲ ಅವು. ಸೊ IIT ಮಡ್ರಾಸ್ ಇದೆ. ಸೊ IIT ಮಡ್ರಾಸ್ ಬಂದ್ಬಿಟ್ಟು ಈ ಸ್ಟೇಟ್ಮೆಂಟಲ್ಲಿ ಇಲ್ಲ. ಸೊ ಈಗ ಕ್ವಾಕರ್ಲಿ ಇದು ಸೈಮಂಡ್ಸ್ ಬಗ್ಗೆ ನಾವು ಕೆಲವೊಂದು ಸ್ಟೇಟ್ಮೆಂಟ್ಸ್ನ ತಿಳ್ಕೊಂಡಿರೋಣ. ಇದನ್ನು ಮುಂಚೆ UPSCಯಲ್ಲಿ ಕೇಳಿದರು, KPSCಯಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಇದು ಬಂದ್ಬಿಟ್ಟು ನಮಗೆ ಬ್ರಿಟಿಷ್ ಕಂಪನಿ ರ್ಯಾಂಕಿಂಗು ಕೊಡೋವಂಥದ್ದು ಇದು. ಸೊ ಟಾಪ್ 10ನ ನಾವು ನೋಡ್ಕೋಬೇಕು ಅಂತಂದರೆ ಅವೆಲ್ಲ ಇಂಗ್ಲೆಂಡಿಂದ ಮತ್ತು US ಇಂದನೇ ಇದ್ದಾವೆ. ಸೊ ಒಂದು ಸಿಂಗಾಪುರಿಂದ, ಇನ್ನೊಂದು ಚೈನಾದಿಂದ ಇರಬೇಕು. ಇದರಲ್ಲಿ ಯಾವುದನ್ನ ರ್ಯಾಂಕ್ ಮಾಡುತ್ತಿದ್ದು ಅಂತಂದರೆ ಹೈಯರ್ ಎಜುಕೇಷನ್ನ ರ್ಯಾಂಕ್ ಮಾಡ್ತಾ ಇರುತ್ತೆ. ಹೈಯರ್ ಎಜುಕೇಷನ್ ಪ್ರೊವೈಡ್ ಮಾಡುವಂಥ ಯೂನಿವರ್ಸಿಟೀಸ್ನ, ಅಂತಂದರೆ ಸ್ಕೂಲ್ಸು, ನಾರ್ಮಲ್ ಕಾಲೇಜಸ್ನ ರ್ಯಾಂಕ್ ಮಾಡ್ತಾರಲ್ಲ, ಯೂನಿವರ್ಸಿಟೀಸ್ನ ಇದು ರ್ಯಾಂಕ್ ಮಾಡ್ತಾ ಇರುತ್ತೆ. ಮುಂಚೆ ಇದರ ಹೆಸರು ಬಂದ್ಬಿಟ್ಟು ಏನಾಗಿತ್ತು, ಟೈಮ್ಸ್ ಹೈಯರ್ ಎಜುಕೇಷನ್ ಅಂತ ಇತ್ತು. ಟೈಮ್ಸ್ ಹೈಯರ್ ಎಜುಕೇಷನ್ ಅಂತ ಮುಂಚೆ ಇದರ ಹೆಸರಿತ್ತು. ಬಟ್ 2010ನಲ್ಲಿ ಅದನ್ನು ಚೇಂಜ್ ಮಾಡಿಕೊಂಡು ಕ್ವಾಕರ್ಲಿ ಸೈಮಂಡ್ಸ್ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದಾರೆ. ಇಂಡಿಕೇಟರ್ಸ್ ಅಂತಂದರೆ ಏನು, ಯಾವುದರ ಬೇಸಿಸ್ ಮೇಲೆ ರ್ಯಾಂಕಿಂಗ್ನ ಪ್ರೊವೈಡ್ ಮಾಡ್ತಾರೆ ಅಂತ. ಸೊ ನೋಡಿ, ಟೋಟಲಾಗಿ 6 ಇಂಡಿಕೇಟರ್ಸ್ ಇದ್ದಾವೆ. ಸೊ ಇಲ್ಲಿ ಇಂಡಿಕೇಟರ್ಸ್ ಅಂತ ಬರೆದುಬಿಟ್ಟಿರ್ತೀನಿ. 6 ಇಂಡಿಕೇಟರ್ಸ್ ಇದ್ದಾವೆ. ಫಸ್ಟ್ ಇಂಡಿಕೇಟರ್ ಏನು, ಇಂಟರ್ನ್ಯಾಷನಲ್ಲು ಸ್ಟೂಡೆಂಟ್ಸ್ ಎಷ್ಟು ಜನ ಬರ್ತಾ ಇರ್ತಾರೆ, ಹಾಗೂ ಇಂಟರ್ನ್ಯಾಷನಲ್ ಫ್ಯಾಕಲ್ಟಿ ಎಷ್ಟು ಜನ ಇದ್ದಾರೆ, ಹಾಗೂ ಅಕಾಡೆಮಿದು ರೆಪ್ಯುಟೇಷನ್ ಯಾವ ಥರ ಇದೆ, ಇದು ಫಸ್ಟ್ 3. ನೆಕ್ಸ್ಟ್ 3 ಏನು ಅಂತಂದರೆ ಫ್ಯಾಕಲ್ಟಿಗಳ ರೆಪ್ಯುಟೇಷನ್ ಯಾವ ಥರ ಇದೆ, ಫ್ಯಾಕಲ್ಟಿ ಹಾಗೂ ಸ್ಟೂಡೆಂಟ್ಗಳ ರೇಷಿಯೋ ಯಾವ ಥರ ಇದೆ, ಹಾಗೂ ಫ್ಯಾಕಲ್ಟಿಗಳಿಗೆ ಸೈಟೇಷನ್ ಯಾವ ಥರ ಪ್ರೊವೈಡ್ ಮಾಡ್ಕೊತಾರೆ ಅಂತ. ಇದರಲ್ಲಿ ಏನಾಗಿದೆ ಅಂತಂದರೆ, ಇಂಡಿಯನ್ ಯೂನಿವರ್ಸಿಟೀಸ್ ಇದಾವಲ್ಲ, IIT ಡೆಲ್ಲಿ ಮತ್ತು IIT ಬೆಂಗಳೂರು ಮತ್ತು IISc ಬೆಂಗಳೂರು ಮತ್ತು IIT ಬಾಂಬೆ, ಇವು ಬಂದ್ಬಿಟ್ಟು ಇದು ಏನು ಫ್ಯಾಕಲ್ಟಿ ಮತ್ತು ಸ್ಟೂಡೆಂಟ್ಸು ರೇಷಿಯೋ ಇದೆಯಲ್ಲ, ಇದು ರೇಷಿಯೋ ಏನಿದೆಯಲ್ಲ, ಇದರಲ್ಲಿ ಕಂಪ್ಲೀಟ್ಲಿ 0 ಸ್ಕೋರ್ ಮಾಡಿಕೊಂಡಿದ್ದಾವೆ. ಇದರಿಂದ ಏನಾಗುತ್ತೆ ಅಂತಂದರೆ, ಈ ಇಂಡಿಕೇಟರ್ಸ್ಗಳನ್ನ ನಾವು ನೋಡಿ, ಇದನ್ನು ಓದ್ಕೋಬೇಕಾಗಿರುವಂಥದ್ದು ಯಾಕೆ ಇಂಪಾರ್ಟೆಂಟು, ಯಾಕೆಂತಂದರೆ ಎಜುಕೇಷನ್ ಅನ್ನೋದು ನಮಗೆ ಮೇನ್ಸಲ್ಲಿ ಸಿಲೆಬಸ್ ಆಗಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಎಜುಕೇಷನ್ ಮೇಲೆ ಕ್ವೆಶನ್ ಅಂತೂ ಕೇಳಿರ್ತಾರೆ. ಸೊ ಎಜುಕೇಷನ್ನ ನೀವು ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅಕಸ್ಮಾತ್ ಎಜುಕೇಷನಲ್ಲಿ ಕ್ವೆಶನ್ ಕೇಳಿದಿದ್ರೆ, ಅಥವಾ
SAಯಲ್ಲಿ ಏನಾದರೂ ಕೇಳಿದ್ದಿದ್ರೆ ಆ ಟೈಮಲ್ಲಿ ನೀವು ಹೇಳ್ಬೋದು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗಳು ಕೂಡ ವಿಸಿಟ್ ಮಾಡ್ಕೊಳ್ಳೋಂಥ ಫೆಸಿಲಿಟಿ ಇರಬೇಕು. ಇಂಟರ್ನ್ಯಾಷನಲ್ ಫ್ಯಾಕಲ್ಟಿ ಬಂದ್ಬಿಟ್ಟು ಹೊರಗಡೆಯಿಂದ ಏನು ಟೆಕ್ನಾಲಜೀಸ್ ಇದ್ದಾವೆ ಅಥವಾ ಅವ್ರ ಕಡೆ ಯೂನಿವರ್ಸಿಟೀಸ್ ಯಾವ ಥರ ಕೆಲಸ ಮಾಡ್ತಾ ಇದ್ದಾವೆ ಅವುಗಳ ಮೇಲೆ ಎಕ್ಸ್ಪ್ಲೇನ್ ಮಾಡ್ಕೋಬೋದು. ಹಾಗೂ ಅಕಾಡೆಮಿಗಳ ರೆಪ್ಯುಟೇಷನ್ನ ನಾವು ಇಂಪ್ರೂವ್ ಮಾಡ್ಕೋಬೋದು. ಫ್ಯಾಕಲ್ಟಿಗಳ ರೆಪ್ಯುಟೇಷನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಕೆಲಸ ಮಾಡ್ಕೋಬೇಕು. ಫ್ಯಾಕಲ್ಟಿ ಮತ್ತು ಸ್ಟೂಡೆಂಟ್ಸ್ ರೇಷೋನ ನಾವು ಇಂಪ್ರೂವ್ ಮಾಡ್ಕೋಬೇಕು. ಸೈಟೇಷನ್ನ ನೀಟಾಗಿ ಪ್ರೊವೈಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೀವು ಮೆನ್ಷನ್ ಮಾಡಿಕೊಂಡ್ರೆ ಅದೇ ನಮಗೆ 6 ಪಾಯಿಂಟ್ ಆಗೋಗ್ಬಿಟ್ರತ್ತೆ. ಅದನ್ನು ಇಲ್ಲಿ ಇಂಡಿಕೇಟರ್ಸಲ್ಲಿ ಈಗ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ನೇ ಅದನ್ನು ಇಂಡಿಕೇಟರ್ಸ್ ಥರ ಯೂಸ್ ಮಾಡ್ಕೊತಾ ಇದ್ದಾರೆ ಅಂತಂದರೆ ನಾವು ಅದನ್ನು ಎಜುಕೇಷನಲ್ಲಿ ಆನ್ಸರಲ್ಲಿ ಯೂಸ್ ಮಾಡಿಕೊಂಡ್ರೆ ತುಂಬ ಜಾಸ್ತಿ ನಮಗೆ ಮಾರ್ಕ್ಸು ಕೂಡ ಸಿಗ್ತಾ ಇರುತ್ತೆ ಅದರಲ್ಲಿ. ಸೊ ಅದಕ್ಕೋಸ್ಕರ ಈ ಇಂಡಿಕೇಟರ್ಸು ಕೂಡ ನೀವು ನೋಡ್ಕೊಂಡಿರಿ. ಯಾವುದೇ ಥರದ ಇಂಡಿಕೇಟರ್ಸು ಈಗ ಎನ್ವೈರ್ಮೆಂಟ್ ಬೇಸಿಸ್ ಮೇಲೆ ಏನಾದರೂ ರ್ಯಾಂಕಿಂಗ್ ಪ್ರೊವೈಡ್ ಮಾಡಿದ್ದಾರೆ ಅಂತಂದರೆ ಯಾವ ಇಂಡಿಕೇಟರ್ಸ್ ಬೇಸಿಸ್ ಮೇಲೆ ಪ್ರೊವೈಡ್ ಮಾಡಿದ್ದಾರೆ ಅಂತ ನೋಡ್ಕೊಂಡಿರಿ. ಅದೇ ಪಾಯಿಂಟ್ಸ್ನ ನೀವು ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡ್ಕೊಂಡಿರಿ. ನೆಕ್ಸ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕ್ಲೆನ್ಲಿನೆಸ್ಸು ಅವುಗಳ ಮೇಲೆ ಇಂಡಿಕೇಟರ್ಸ್ನ ನೋಡ್ಕೊಂಡಿರಿ. ಅವನ್ನೇ ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡ್ಕೊಂಡಿರಿ. ನಿಮಗೆ ಮಾರ್ಕ್ಸು ಕೂಡ ಚೆನ್ನಾಗಿ ಸಿಕ್ಕಿರುತ್ತೆ ಮೇನ್ಸಲ್ಲಿ. ಸೊ ಇಷ್ಟು ಪಾಯಿಂಟ್ಸ್ನ ನೆನ್ಪಿಟ್ಕೊಂಡಿರಬೇಕು QS ಮಾರ್ಕಿಂಗ್ಸ್ ಮೇಲೆ. ನೆಕ್ಸ್ಟ್ ಕ್ವೆಶನ್ ನಮಗೆ ಸೈನ್ಸ್ ರಿಲೇಟೆಡ್ ಇದೆ. ಸೊ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ಮು ಯೂಶ್ವಲಾಗಿ ಕೇಳ್ತಾ ಇರ್ತಾರೆ. ಸ್ಟ್ಯಾಟಿಕ್ ಪೋರ್ಷನ್ ಇದು, ಸ್ಟ್ಯಾಟಿಕ್ ಪೋರ್ಷನ್ ಸೈನ್ಸಲ್ಲಿ ಕೇಳೋವಂಥದ್ದು. ಅದರಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತಂದರೆ UV ರೇಡಿಯೇಷನ್ ಅಥವಾ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಇದೆಯಲ್ಲ ಯಾವ 2 ವೇವ್ ಲೆಂತ್ ಮಧ್ಯದಲ್ಲಿ ಇರುತ್ತೆ ಅಥವಾ ಯಾವ 2 ರೇಡಿಯೇಷನ್ ಮಧ್ಯದಲ್ಲಿ ಇರುತ್ತೆ. ರೇಡಿಯೋ ವೇವ್ಸು ಮೈಕ್ರೋವೇವ್ಸ್ ಮಧ್ಯದಲ್ಲಿ UV ಬರುತ್ತಾ, ಎಕ್ಸ್ರೇಸು ವಿಸಿಬಲ್ ಲೈಟ್ ಮಧ್ಯದಲ್ಲಿ ಬರುತ್ತಾ, ಎಕ್ಸ್ರೇ ಗಾಮಾ ಮಧ್ಯದಲ್ಲಿ ಬರುತ್ತಾ, ಇನ್ಫ್ರಾರೆಡ್ ವಿಸಿಬಲ್ ಮಧ್ಯದಲ್ಲಿ ಬರುತ್ತಾ, ಯಾವುದ್ರ ಮಧ್ಯದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಅದಕ್ಕೊಂದು ಟ್ರಿಕ್ ಇದೆ ನೆನ್ಪಿಟ್ಕೊಳ್ಳೋಕ್ಕೆ. ನಾನು ಅದೇ ಥರ ನೆನ್ಪಿಟ್ಕೊಳ್ಳೋದು. ನೀವು ಕೂಡ ನೋಡಿ, ನಿಮಗೂ ಯೂಸ್ ಆಗ್ತಾಯಿದ್ರೆ ನೋಡ್ಕೊಂಡಿರಿ. ಇಲ್ಲಾಂತಂದರೆ ನೀವು ಚೇಂಜ್ ಏನಾದರೂ ಮಾಡ್ಕೊಂಡಿದ್ರೆ ನಿಮ್ಮ ಟ್ರಿಕ್ಸು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿರಿ, ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ. ಇದನ್ನು ಯಾವ ಥರ ನೆನ್ಪಿಟ್ಕೊಂಡಿರೋದು ಅಂತಂದರೆ ರಾಮ್. ಸೊ ರಾಮ್ ಅಂತ ಹೇಳಿದ ತಕ್ಷಣ ನಮಗೆ ಯಾವ್ದು ನೆನಪು ಬರುವಂಥದ್ದು? ವಾರಣಾಸಿ. ರಾಮ್ ಇನ್ ವಾರಣಾಸಿ. ಸೊ ರಾಮ್ ಇನ್ ವಾರಣಾಸಿ showed ultraviolet rays to group. ಸೊ ಒಂದು ಗ್ರೂಪ್ ಇದೆ ಅಂತೆ, ಅಲ್ಲಿ ರಾಮು ವಾರಣಾಸಿಯಲ್ಲಿ ಒಂದು ಅಲ್ಟ್ರಾವೈಲೆಟ್ ರೇಸ್ನ ತೋರಿಸಿದ್ರಂತೆ. ಇದನ್ನು ಯಾವ ಥರ ನಾವು ನೆನ್ಪಿಟ್ಕೊಂಡಿರ್ಬೋದು? ಆರ್ ಅಂತಂದರೆ ಏನಾಗುತ್ತೆ ನಮಗೆ? ರೇಡಿಯೋ ವೇವ್ಸ್ ಆಯಿತಾ. RAM ಅಂತಂದರೆ ಏನಾಗುತ್ತೆ ನಮಗೆ? ಮೈಕ್ರೋವೇವ್ಸ್. ನೆಕ್ಸ್ಟು ನಮಗೆ ಐ ಅಂತಂದರೆ ಏನಾಗುತ್ತೆ ನಮಗೆ? ಇನ್ಫ್ರಾರೆಡ್. ವಿ ಅಂತಂದರೆ ಏನಾಗುತ್ತೆ ನಮಗೆ? ವಿಸಿಬಲ್ ಲೈಟ್. ಸೊ ಶೋಡ್ ಏನು ಬೇಡ ನಮಗೆ. UV ಅಂತಂದರೆ ನಮಗೆ ಅಲ್ಟ್ರಾವೈಲೆಟ್, ಇದಂತೂ ಗೊತ್ತಲ್ಲ ನಮಗೆ. ಅಲ್ಟ್ರಾವೈಲೆಟ್. ರೇಸ್ ಅಂತ ಹೇಳಿದ ತಕ್ಷಣ ನಮ್ಗೆ ಏನು ಗೊತ್ತಾಗುತ್ತೆ? ರೇಸ್ ಬಗ್ಗೆನೇ ನಾವು ತುಂಬ ಫೇಮಸ್ ಇರೋವಂಥದ್ದು ನಮಗೆ ರೇಸ್. ನೆಕ್ಸ್ಟು ಗ್ರೂಪಲ್ಲಿ ಏನು ಅಂತಂದರೆ ಗಾಮಾ. ಸೊ ಇಷ್ಟನ್ನ ನೆನ್ಪಿಟ್ಕೊಂಡಿರಿ. ಇದನ್ನು ಯಾವ ಥರ ನೆನ್ಪಿಟ್ಕೊಂಡಿರ್ಬೋದು ಅಂತಂದರೆ ನೋಡಿ, ರೇಡಿಯೋ ವೇವ್ಸು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಂದೆಲ್ಲ ಪಾಸ್ ಆಗುತ್ತೆ ಅಲ್ವಾ. ಸೊ ಯಾವ ಥರ ಚಿಕ್ಕದಾಗ್ತಾ ಬರುತ್ತೆ ಆ ಥರ ಚಿಕ್ಕ ಐಟಮ್ಸಲ್ಲಿ ಪಾಸ್ ಆಗುತ್ತೆ. ಸೊ ಬಿಲ್ಡಿಂಗ್ಸ್ಗಳಲ್ಲಿ ಫಸ್ಟು ರೇಡಿಯೋ ವೇವ್ಸ್ ಎಲ್ಲ ಪಾಸ್ ಆಗೋಂಥ ಕೆಪಾಸಿಟಿ ಇರುತ್ತೆ. ಅದಾದಮೇಲೆ ಮೈಕ್ರೋವೇವ್ಸು ಹ್ಯೂಮನ್ ಲೂಪ್ ಕೂಡ ಪಾಸ್ ಆಗೋಂಥ ಕೆಪಾಸಿಟಿ ಇರುತ್ತೆ. ಹಾಗೂ ಆಬ್ಜೆಕ್ಟು ಚಿಕ್ಕದು ಆಗ್ತಾ ಬರುತ್ತೆ. ಸೊ ಫುಲ್ ಗಾಮಾ ನಾವು ನೋಡ್ಕೋಬೇಕು ಅಂತಂದರೆ ನ್ಯೂಕ್ಲಿಯೈಯಿಂದ ಎಲ್ಲ ಪಾಸ್ ಆಗುತ್ತೆ. ರೇಸ್ ಬಂದ್ಬಿಟ್ಟು ಆಟಮ್ಸಿಂದೆಲ್ಲ ಪಾಸ್ ಆಗುತ್ತೆ. ಮಾಲಿಕ್ಯೂಲ್ಸಿಂದ UV ರೇಸು ಪಾಸ್ ಆಗುತ್ತೆ. ಸೊ ಈ ಥರ ನಮಗೆ ವೇವ್ ಲೆಂತು ಈ ಥರ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿರ್ಬೋದು. ಇದರಿಂದ ನಮಗೇನು ಗೊತ್ತಾಗುತ್ತೆ? UV ರೇಡಿಯೇಷನ್ ಕ್ವೆಶನಲ್ಲಿ ಇರೋವಂಥದ್ದು. ಸೊ UV ಯಾವುದ್ರ ಮಧ್ಯದಲ್ಲಿದೆ? ಸೊ ವಿಸಿಬಲ್ಲು ಮತ್ತು ಎಕ್ಸ್ರೇ ಮಧ್ಯದಲ್ಲಿ UV ಇರೋವಂಥದ್ದು. ಸೊ ಆನ್ಸರ್ ನಮಗೆ B ಆಗಿರುತ್ತೆ. ಸೊ ಈ ಥರ ನೀವು ಕಂಪ್ಲೀಟಾಗಿ ಇದನ್ನು ನೆನ್ಪಿಟ್ಕೊಂಡಿರಿ. ಇದ್ರದ್ದು ಯೂಶ್ವಲಾಗಿ ಕೇಳೋವಂಥದ್ದು ಯಾವುದಾದ್ಮೇಲೆ ಯಾವುದು ಬರುತ್ತೆ ಹೈರಾರ್ಕಿಯಲ್ಲಿ ಅರೇಂಜ್ ಮಾಡಿ ಅಂತಲೇ ಕೇಳ್ತಾ ಇರ್ತಾರೆ. ಸೊ ರೈಟಿಂದ ಲೆಫ್ಟಿಂದ ರೈಟು ನೀವು ಈಸಿಯಾಗಿ ಇದನ್ನು ಅರೇಂಜ್ ಮಾಡ್ಕೊಂಡಿರ್ಬೋದು. ರಾಮ್ ಇನ್ ವಾರಣಾಸಿ ಶೋಡ್ UV ರೇಸ್ ಟು ಗ್ರೂಪ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ನೀವೇನಾದ್ರು ಕಾಂಟ್ರಿಬ್ಯೂಟ್ ಮಾಡ್ಕೋಬೇಕು ವಾಲಂಟರಿಯಾಗಿ, ನಿಮ್ಗೆ ಇಷ್ಟ ಆಗ್ತದೆ ಸೀರೀಸು ಅಂತಂದರೆ ಗೂಗಲ್ ಪೇ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ನೀವೇನು ಬೇಕು ವಾಲಂಟರಿ ಕಾಂಟ್ರಿಬ್ಯೂಷನ್ ಮಾಡ್ಕೊಂಡಿರ್ಬೋದು. ಇಲ್ಲಾಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಅಂತಂದರೆ ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.